ನಮಸ್ಕಾರ ಸ್ನೇಹಿತರೆ, ಇಂದಿನ ಹೃದಯಕ್ಕೆ ಒಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ನೋಡಲಿರ್ತಕ್ಕಂಥ ದೇವರ ವಾಕ್ಯ ಆದಿಕಾಂಡ 1ನೇ ಅಧ್ಯಾಯ 15ನೇ ವಚನ. ಅವು ಭೂಮಿಗೆ ಬೆಳಕು ಕೊಡುವಂತೆ ಆಕಾಶ ಮಂಡಲದಲ್ಲಿ ಇರಲಿ ಅಂದನು, ಹಾಗೆಯೇ ಆಯಿತು. ಪ್ರಿಯರೇ, ಈ ವಾಕ್ಯವು ಆದಿಕಾಂಡ 1ನೇ ಅಧ್ಯಾಯ 14ನೇ ವಚನದಲ್ಲಿ ದೇವರು ಹೇಳಿದಂತ ಮಾತುಗಳ ನೆರವೇರಿಕೆ ಆಗಿದೆ. ಪ್ರಿಯರೇ, ಈ ವಾಕ್ಯದಲ್ಲಿ ಬರುವಂತ ಕೆಲವೊಂದು ಪ್ರಮುಖ ಅಂಶಗಳನ್ನು ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ ನಾವು ನೋಡುವಾಗ ಭೂಮಿಗೆ ಬೆಳಕು ಕೊಡುವಂತೆ, ಈ ವಾಕ್ಯವು ತುಂಬಾ ಪ್ರಾಮುಖ್ಯವಾಗಿರುವಂತಹ ಅಂಶ. ಯಾಕೆ ಎಂಬುದಾಗಿ ನಾವು ನೋಡುವಾಗ ಕರ್ತನು ಸೃಷ್ಟಿ ಮಾಡಿರುವಂತ ಈ ಬೆಳಕುಗಳ ಉದ್ದೇಶ ಏನಾಗಿತ್ತು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಅಂದರೆ ಅರ್ಥ, ಈ ಬೆಳಕುಗಳು ಕೇವಲ ಆಕಾಶವನ್ನ ಅಲಂಕಾರ ಪಡಿಸುವುದಕ್ಕೋಸ್ಕರ ಕರ್ತನು ಮಾಡಲಿಲ್ಲ, ಬದಲಾಗಿ ಭೂಮಿಯ ಮೇಲೆ ಪರಿಣಾಮ ಬೀರುವ ಒಂದು ಕಾರಣಕ್ಕೋಸ್ಕರ ಕರ್ತನು ಈ ಬೆಳಕುಗಳನ್ನ ಸೃಷ್ಟಿ ಮಾಡಿದ್ರು ಎಂಬುದನ್ನು ನಾವು ನೋಡಬಹುದು. ಪ್ರಿಯರೇ, ಅಂದರೆ ಅರ್ಥ, ದೇವರು ಬೆಳಕನ್ನ ಜೀವಕ್ಕೆ ಉಪಯುಕ್ತವಾಗುವಂತೆ ಕರ್ತನು ಆಲೋಚಿಸಿ ವಿನ್ಯಾಸಗೊಳಿಸಿದ್ದಾರೆ ಎಂಬುದನ್ನು ನಾವು ನೋಡಬಹುದು. ಪ್ರಿಯರೇ, ಇನ್ನು ಎರಡನೇದಾಗಿ ನಾವು ನೋಡುವಾಗ ಆಕಾಶ ಮಂಡಲದಲ್ಲಿ ಇರಲಿ ಎನ್ನುವಂಥದ್ದು, ಬೆಳಕುಗಳಿಗೆ ದೇವರು ನಿಗದಿಪಡಿಸಿರುವಂಥ ಒಂದು ಸ್ಥಳದ ಕುರಿತು ಇಲ್ಲಿ ನಾವು ನೋಡಬಹುದು. ಅರ್ಥ, ದೇವರ ಸೃಷ್ಟಿಯಲ್ಲಿ ಪ್ರತಿಯೊಂದಕ್ಕೂ ಒಂದು ಸ್ಥಾನವಿದೆ. ಯಾವುದೇ ವಸ್ತು ತನ್ನ ಸ್ಥಾನ ಮೀರಿದಾಗ ಗೊಂದಲ ಉಂಟಾಗುತ್ತದೆ ಎಂಬುದನ್ನು ನಾವು ತಿಳ್ಕೊಳ್ಳಬಹುದು. ಪ್ರಿಯರೇ, ಉದಾಹರಣೆ, ಸೂರ್ಯ ತನ್ನ ಸ್ಥಾನವನ್ನು ಬಿಟ್ಟು ಹೊರಗೆ ಬಂದರೆ ಅಥವಾ ಭೂಮಿಯು ತನ್ನ ಸ್ಥಾನವನ್ನು ಬಿಟ್ಟು ಹೊರಗೆ ಹೋದರೆ ಆಗಲಿ ಒಳಗೆ ಹೋದರೆ ಆಗಲಿ ಅನಾಹುತ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಆದ ಕಾರಣ ಯಾವುದೇ ವಸ್ತು ತನ್ನ ಸ್ಥಾನ ಮೀರಿದಾಗ ಗೊಂದಲ ಉಂಟಾಗುತ್ತದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಈ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಅದಕ್ಕೆ ಕರ್ತನು ಈ ಬೆಳಕುಗಳಿಗೆ ಆಕಾಶ ಮಂಡಲದಲ್ಲಿ ಸ್ಥಳವನ್ನ ನಿಗದಿಪಡಿಸಿದ್ದಾರೆ. ಮತ್ತು ಮೂರನೇದಾಗಿ ನಾವು ನೋಡುವಾಗ ಹಾಗೆಯೇ ಆಯಿತು. ಈಗಾಗಲೇ ನಾವು ಕಲಿತಿರುವ ಪ್ರಕಾರ ಇದು ದೇವರ ಮಾತಿನ ತಕ್ಷಣದ ನೆರವೇರಿಕೆ ಎಂಬುದನ್ನು ಸೂಚಿಸುವಂಥದ್ದಾಗಿದೆ. ಅಂದರೆ ಅರ್ಥ, ದೇವರ ಮಾತು ಯಾವಾಗಲೂ ಪರಿಣಾಮಕಾರಿಯಾಗಿದೆ. ಸೃಷ್ಟಿ ದೇವರ ಆದೇಶಕ್ಕೆ ವಿರೋಧಿಸುವುದಿಲ್ಲ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಈ ಮಾತು, ಈ ಸತ್ಯವನ್ನ ತಿಳಿಸುವಂಥದ್ದಾಗಿದೆ. ಹಾಗಾದರೆ ಈ ವಚನವು ನಮಗೆ ಕಲಿಸುವಂಥ ಪಾಠಗಳು, ದೇವರು ಈ ಸೃಷ್ಟಿಯನ್ನ ಉದ್ದೇಶರಹಿತವಾಗಿ ಮಾಡಲಿಲ್ಲ, ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಈ ಒಂದು ಸೃಷ್ಟಿಯ ಮೂಲಕ ಕರ್ತನ ಆಲೋಚನೆ ಜೀವಕ್ಕೆ ಬೇಕಾಗಿರುವಂಥ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು. ಮತ್ತು ದೇವರ ಮಾತು ಸದಾ ಕಾಲ ಕಾರ್ಯರೂಪಕ್ಕೆ ಬರುತ್ತದೆ ಎಂಬುದನ್ನು ನಾವು ನೆನಪು ಇಟ್ಟುಕೊಳ್ಳಬೇಕು. ಪ್ರಿಯರೇ, ಸೃಷ್ಟಿ ದೇವರ ಉದ್ದೇಶಕ್ಕೆ ಸೇವೆ ಮಾಡುತ್ತದೆ ಎಂಬುದನ್ನು ನಾವು ಗಮನವಿಟ್ಟು ನೋಡುವಾಗ ತಿಳಿಯಬಹುದು. ಪ್ರಿಯರೇ, ಹಾಗಾದರೆ ಈ ವಾಕ್ಯದಿಂದ ಬರುವಂಥ ನಮಗೆ ಒಂದು ವಾಗ್ದಾನ, ದೇವರು ನಮ್ಮ ಜೀವನಕ್ಕೂ ಉಪಯುಕ್ತ ಉದ್ದೇಶವನ್ನ ಕೊಟ್ಟಿದ್ದಾರೆ. ಪ್ರಿಯರೇ, ನಾವು ಅಸ್ತಿತ್ವದಲ್ಲಿರುವುದೇ ಯಾವುದೋ ದೇವರ ಉದ್ದೇಶಕ್ಕಾಗಿ ಎಂಬುದನ್ನು ನಾವು ಮರೆಯಬಾರದು. ಅಂದರೆ ಅರ್ಥ, ನಮ್ಮ ಜೀವನ ವ್ಯರ್ಥವಲ್ಲ, ಅದು ದೇವರ ಯೋಜನೆಯೊಳಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಹಾಗಾದರೆ ನಾವು ಪಾಲಿಸಬೇಕಾಗಿರುವಂಥ ಕರ್ತನ ಒಂದು ಆಜ್ಞೆ, ನಮ್ಮ ಸ್ಥಾನ ಮತ್ತು ಉದ್ದೇಶವನ್ನ ಗೌರವಿಸಬೇಕು. ದೇವರು ನಮ್ಮನ್ನ ಇಟ್ಟಿರುವಂಥ ಈ ಸ್ಥಳವನ್ನ ನಾವು ತಿರಸ್ಕರಿಸಬಾರದು. ದೇವರು ಕೊಟ್ಟ ಪಾತ್ರವನ್ನ ನಾವು ನಿರ್ಲಕ್ಷಿಸಬಾರದು. ಹೊರತು ದೇವರು ನಮ್ಮನ್ನ ಇಟ್ಟಿರುವ ಜಾಗದಲ್ಲೇ ಕರ್ತನೆಗಾಗಿ ಉಪಯುಕ್ತನಾಗಿರಬೇಕು. ಇದನ್ನು ನೆನಪಿಟ್ಟುಕೊಳ್ಳೋಣ. ಪ್ರಿಯರೇ, ಇವತ್ತು ದೇವರು ಸೃಷ್ಟಿಗೆ ಬೆಳಕು ಕೊಟ್ಟಂತೆ ನಮ್ಮ ಜೀವನಕ್ಕೂ ಉದ್ದೇಶ ಕೊಟ್ಟಿದ್ದಾರೆ. ನಾಳೆ ಭೇಟಿಯಾಗೋಣ. ದೇವರ ಉದ್ದೇಶದಲ್ಲಿ ನಾವು ನಡೆಯೋಣ. ಆಮೇನ್.